ಅದು ಹೋಯಿತು. ಆಮೇಲೆ ಇನ್ನೊಂದು ಘಟನೆ ಆದದ್ದು ಅಂತಂದರೆ, ಮಗುನ ಕರೆದ್ಲ ಅಮ್ಮ, ಬಾರೋ ಬೇಗ ಬಾರೋ ಮನೆಗೆ ಅಂತ. ಆ ಓಡಿ ಬಂದು ಹುಡುಗ ಟಪ್ ಅಂತ ಹಾರ್ಕೊಂಡಂತೆ ಬಂಡೆ ಮೇಲೆ. ಆ ಪುಟ್ಟ ಪಾದ ಮೂಡಿತು ಕಲ್ಲ ಮೇಲೆ ಅಂತ. ಅಂದರೆ ಎಷ್ಟು ಜೋರಾಗಿ ಹಾರಿದ್ದ ಕಲ್ಲ ಮೇಲೆ ಅಂದರೆ ಪಾದ ಕೂಡ ಕಲ್ಲಲ್ಲಿ ಮೂಡಿತು ಅಂತ. ಈಗ ಅದ್ರ ತೋರಿಸ್ತಾರೆ, ಅದನ್ನು ಪುಟ್ಟ ಪಾದಗಳನ್ನು ತೋರಿಸ್ತಾರೆ ಪಾಜಕದ ಹತ್ರ ಹೋದಾಗ. ಈ ಸಾಲು ಸಾಲು ಪವಾಡಗಳನ್ನು ಕೇಳ್ಕೊಂಬಂದ್ವಿ ನಾವು. ನನಗೆ ಒಂದು ರೀತಿ ತಲೆಗೆ ಓಡ್ತಾ ಇತ್ತು, ಈ ಪವಾಡಗಳನ್ನು ನಂಬೇಕೆ ಬೇಡವೆ? ಇದು ನನಗೊಂದು ದೊಡ್ಡ ಪ್ರಾಬ್ಲಮ್ಮು. ನಾನು ಕಲ್ತದ್ದು ವಿಜ್ಞಾನ, ಅದೊಂದೇನೋ ಹೇಳುತ್ತೆ. ಆದರೆ ಮೂಲತಃ ನಾನು ಕಲ್ತದ್ದು, ನಾನು ಗುರುಗಳ ಮನೆಯಲ್ಲಿ ಕಲ್ತದ್ದು ಆ ಸತ್ವಜ್ಞಾನ ಕೆಲವು ವಿಷಯಗಳನ್ನು ಕಲ್ತದ್ದು. ಈಗ ನನಗನ್ಸುತ್ತೆ ಎರಡರೂ ತಾಕಲಾಟ ಇಲ್ಲ ಅಂತ ಅನಿಸುತ್ತೆ. ಸುಮಾರು 40 ವರ್ಷಗಳ ಹಿಂದೆ ಈ ಮಯೂರ ಅಂತ ಒಂದು ಮಾಸಪತ್ರಿಕೆಗೆ ಒಂದು ಕತೆ ಬರೆದಿದ್ದೆ ನಾನು. ಅದು ರಾಜರತ್ನ ಪ್ರೇರಣೆ, ಬರೀರಿ ಅಂದರು, ಬರೆದಿದ್ದೆ. ಒಂದು ಮೂಢನಂಬಿಕೆ ಅಂತ ಒಂದು ಕತೆ ಬರೆದಿದ್ದೆ. ಅದು ಓದಿದ ಮೇಲೆ ವಿಕೆ ಗೋಕಾಕ್ರು ಒಂದು ಪತ್ರ ಬರೆದ್ರು. ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಸ್ಟ್ಯಾಂಡ್ ಯು ಹ್ಯಾವ್ ಟೇಕನ್, ಕಾಂಗ್ರ್ಯಾಚುಲೇಷನ್ಸ್, ಅಷ್ಟೇ ಬರೆದು ಕಳಿಸಿದ್ರು. ಅವ್ರು ಬರೆದದ್ದು ಯಾಕೆ ನಾನು ಹಿಂದಂತರ ಮಾತಾಡಿದಾಗಲೂ ಹೇಳಿದರು, ಅದನ್ನು ಚೆನ್ನಾಗಿ ಬರೆದಿಯೋ ನೀನು, ಸಮಾಜ ಇರೋದೇ ಹಾಗೆ ಅಂತ. ಒಂದು ಮನೆ ವಿಷಯ ಬರ್ತಿದ್ದೆ ನನ್ನದೊಳಗೆ. ಮನೆಯಲ್ಲಿ ಅಪ್ಪ, ಅಮ್ಮ, ಮಗ, ಮಗಳು 4 ಜನ ಇದ್ದಾರೆ. ಸಮಾಜದಲ್ಲಿ 4 ಥರದ ಜನ ಇರ್ತಾರೆ: ಅಪ್ಪ, ಅಮ್ಮ, ಮಗ, ಮಗಳು. ಅಮ್ಮ ಭಾವುಕಳು, ದೇವರು ನಂಬ್ಕೊಂಬಿಡೋದು. ಆಕೆ ಯಾವುದೋ ಒಬ್ಬ ಬಾಬಾ ನಂಬ್ತಿರ್ತಾಳೆ. ಅವನು ಬಾಬಾ ಅಂತ ಹೆಸರಿಟ್ಟಿದ್ದೆ ನಾನು. ಬಾಬಾ ಅವರು ವಿಭೂತಿ ಕೊಡೋದು, ಉಂಗುರ ಕೊಡ್ತಿರ್ತಾರೆ, ಪವಾಡಗಳನ್ನು ಮಾಡ್ತಾರೆ. ಆಕೆ ಬಾಬಾನ ಬಗ್ಗೆ ಭಾರಿ ನಂಬಿಕೆ. ಈ ಫೋಟೋದಲ್ಲಿ ಇದು ವಿಭೂತಿ ಬರ್ತದೆ ಅಂತ ಪೂಜೆ ಮಾಡೋಳೆಲ್ಲ ಮಾಡ್ತಿಲ್ಲ. ಮಗ ಇದ್ದಾನಲ್ಲ, ಅವನು ರ್ಯಾಷನಲ್. ಅವನು ಏನಮ್ಮ ಇದು ಹುಚ್ಚರಂಗೆ ಮಾಡ್ತೀನಿ ನೀನು, ಆ ಬಾಬಾ ಮೋಸಗಾರ, ಅವನಿಗೆ ಗೊತ್ತಿಲ್ಲ ನಿನಗೆ, ನಾಟಕ ಮಾಡ್ತಾನೆ ಅವನು, ಉಂಗುರ ಕೊಡೋಕೆ ಬರ್ತಾ, ತಯಾರು ಮಾಡ್ತಾರ, ಬಂಗಾರ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಆರ್ಗ್ಯೂ ಮಾಡೋದು. ಅಮ್ಮ ತಲೆಗೆ ಹಚ್ಕೋತಿರ್ಲಿಲ್ಲ. ಮಗಳಿದ್ದಾಳಲ್ಲ ಇಂಡಿಫರೆಂಟು, ಏನೇ ಮಾಡ್ಕೊಂಡು ನೀನು ಯಾಕೆ ತಲೆ ಕೆಡಿಸ್ಕೋತೀಯ, ಇರಲಿ ಬಿಡು, ಸಮಾಜದಲ್ಲಿ ಅಂಥ ಜನ ಇರ್ತಾರೆ, ನಮ್ಗೆ ಯಾಕೆ ಬೇಕದು ಅನ್ನೋರು ಇರ್ತಾರೆ. ಅಪ್ಪ ಮಾತಾಡೋಲ್ಲ, ಅವನು ಕೊನೆಗೆ ಫೈನಲ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಷ್ಟೇ, ಅವನು ಮಾತಾಡಲ್ಲ. ಅಮ್ಮ ದಿನಾಲು ಬಂದ ತಕ್ಷಣ ಪೂಜೆ ಮಾಡ್ತಾಳೆ. ಒಂದು ದಿವಸ ಮಗ ಓಡಿ ಬರ್ತಾನೆ ಮನೆಗೆ, ಕೈಯಲ್ಲಿ ಪೇಪರ್ ಹಿಡ್ಕೊಂಬರ್ತಾನೆ. ಅಮ್ಮ, ನಾ ಹೇಳಿರಲಿಲ್ಲ ಮೋಸಗಾರ ಅವನು ಬಾಬಾ ಅಂತ ಹೇಳಿಲ್ಲ, ಹಿಡ್ಕೊಂಡಿದ್ದಾನೆ, ನೀನೆ ಪೇಪರಲ್ಲಿ ಬಂದಿದ್ದೆ, ಫೋಟೋ ನೋಡು, ಇಲ್ಲಿ ಇಟ್ಕೊಂಡಿದ್ದಂತೆ ಬೂದಿ ಸಿಕ್ಕಾಕ್ಕೊಂಡಿದ್ದಾನೆ, ಜೈಲಿಗೆ ಹಾಕಿದ್ದಾರೆ ಈಗ ಅಂತ ತೋರಿಸ್ತಾಳೆ. ಆಕೆಗೆ ಎದೆ ಹೊಡೆದು ಹೋಗ್ಬಿಡುತ್ತೆ. ಅಯ್ಯೋ ಕತಿಯ, ಸುಳ್ಳು ಹೇಳಿದ್ದಾರೆ ಪೇಪರಲ್ಲಿ ಅಂತ. ಇಲ್ಲಮ್ಮ, ಪೇಪರಲ್ಲಿ ಬರ್ತಾನೆ, ಡೀಟೇಲ್ ಬಂದಿದೆ, ಹೆಂಗಾಯಿತು, ಹೆಂಗೆ ಹಿಡಿದಿದ್ದಾರೆ, ಅವನ ಜೇಬಲ್ಲಿ ಎಷ್ಟು ಉಂಗುರ ಇತ್ತು, ಎಷ್ಟು ಇದಿತ್ತು, ಏನೇನು ಬರೆದಿದ್ದಾರೆ, ತೋರಿಸಿದ್ದಾರೆ, ಜೈಲಿಗೆ ಹಾಕಿದ್ದಾರೆ ನೋಡಿ ಫೋಟೋ ಎಲ್ಲ ಅಂತ. ಆಕೆ ಏನೂ ಮಾತಾಡಲ್ಲ. ಮಗ ಹೇಳ್ತಾನೆ, ಅಮ್ಮ ಈಗ ತೆಗೆದುಬಿಡ, ಫೋಟೋ ಇಟ್ಟಿದ್ದೆಲ್ಲ ಒಳಗಡೆ, ಬಾಬಾ ಅಂತ ತೆಗಿಯೋದನ, ಇನ್ನೇನು ಬೇಕಾಗಿಲ್ಲ, ಕಳ್ಳ ಅವನು, ಜೈಲಿಗೆ ಹೋಗಿದ್ದಾನೆ. ಅಮ್ಮ ಮುಖ ಇಳಿದು ಹೋಗುತ್ತೆ, ಹೋಗಿ ಫೋಟೋ ತೆಗೆದು ಎತ್ತಿ ಬಿಟ್ಬಿಡ್ತಾಳೆ. ಆದರೆ ಮುಂದೆ 8 ದಿವಸ ಶಿ ಬಿಕಮ್ಸ್ ಅ 6th ಕಾರ್ಬನ್ ಕಾಪಿ ಆಫ್ ಹರ್ ಸೆಲ್ಫ್. ಶ್ಯಾಡೋ ಆಗಿಬಿಡ್ತಾಳೆ ಆಕೆ. ಏನೂ ಚೈತನ್ಯ ಇಲ್ಲ, ಏನೂ ಉತ್ಸಾಹ ಇಲ್ಲ ಜೀವನದಲ್ಲಿ. ಇವನಂತಾನೆ ನಾನು ಏನು ತಪ್ಪು ಮಾಡಿದ್ನೋ ಏನೋ. ಅಮ್ಮ ಎಷ್ಟು ಚೆನ್ನಾಗಿದ್ಲು ಮೊದಲು, ಏನೂ ಆಸಕ್ತಿನೇ ಇಲ್ಲ ಜೀವನದಲ್ಲಿ, ಹಂಗೆ ಆಗಿಬಿಟ್ಟಿದ್ದಾಳೆ. ಮುಖ ಇಳಿದು ಹೋಗಿದೆ, ಯಾರ ಹತ್ರ ಮಾತಾಡಲ್ಲ, ಒದ್ದಾಡ್ತಾಳೆ. ಒಂದು ವಾರ ಆದಮೇಲೆ ಮತ್ತೆ ಮನೆಗೆ ಬರ್ತಾನೆ ಮಗ, ಫೋಟೋ ಬಂದಿರುತ್ತೆ, ಮತ್ತೆ ಅದಕ್ಕೆ ಹೂವಿನ ಅಲಂಕಾರ ಆಗಿರುತ್ತೆ, ಪೂಜೆ ಮಾಡ್ತಿರ್ತಾಳೆ. ಅವನಂತಾನಮ್ಮ, ಮತ್ತೆ ತಂದೆಯ ಫೋಟೋ, ಅದನ್ನು ಇನ್ನು ಜೈಲಲ್ಲಿ ಇದ್ದಾನೆ ಅವನು, ನೀ ಪೂಜೆ ಮಾಡ್ತೀಯಲ್ಲ ಅಂತ. ಆಗ ಅಪ್ಪ ಕರಿತಾನೆ ಮಗನ, ಇದು ಸ್ಯಾನಿಟಿ ಬರೋದು ಆವಾಗ. ಅಪ್ಪ ಮಗನ ಕರೆದು ಹೇಳ್ತಾನೆ, ಯಾಕೋ ನಿಂದೇನು ಪ್ರಾಬ್ಲಮ್ಮು, ನಿಂದೇನು ಪ್ರಾಬ್ಲಮ್ಮು ಅಂತಾನಪ್ಪ. ಸುಳ್ಳಲ್ವಾ, ಮೋಸ ಅಲ್ವಾ, ಅದು ಮೂಢನಂಬಿಕೆ ಅಲ್ವಾ, ಅವನು ಕಳ್ಳ, ಜೈಲಲ್ಲಿ ಇದ್ದಾನೆ, ಆಕೆ ಫೋಟೋಗೆ ಹಾರಾಕೊಂಡು ಕೂತಿದ್ದಾಳಮ್ಮ, ಮೋಸ ಅನಿಸಲ್ಲ, ಮೂಢನಂಬಿಕೆ ಅನಿಸಲ್ವಾ ಅಂತ. ಆಗ ಅಪ್ಪ ಹೇಳ್ತಾನೆ, ಅದು ನನ್ನ ಮಾತೇ ಅಲ್ಲಿ ಬರೆದದ್ದು ನಾನು. ನನ್ನ ಪ್ರಕಾರ ಮೂಢನಂಬಿಕೆ ಅನ್ನೋದಿಲ್ಲ, ನಂಬಿಕೆ ಮಾತ್ರ ಇರೋದು. ನನ್ನ ನಂಬಿಕೆ ನಿಮಗೆ ಮೂಢ ಅನ್ನಿಸ್ಬೋದು, ನಿಮ್ಮ ನಂಬಿಕೆ ನನಗೆ ಮೂಢ ಅನ್ನಿಸ್ಬೋದು ಅಲ್ವಾ. ಆ ನಂಬಿಕೆ ಗಟ್ಟಿಯಾಗಿದ್ದರೆ ಸಾಕು. ಅಂದರೆ ನಾನು ಮೂಢನಂಬಿಕೆ ಪ್ರಚಾರ ಮಾಡ್ತೀನಿ ಆಗಬೇಕು ಅಂತಲ್ಲ, ನನ್ನ ನಂಬಿಕೆ ಗಟ್ಟಿಯಾಗಿರ್ತದೆ. ಮತ್ತು ನನ್ನ ನಂಬಿಕೆ ನನಗೆ ಮೂಢ ಅಂತ ಗೊತ್ತಿದ್ದರೆ, ನಾನು ಯಾಕೆ ನಂಬ್ಕೋತಿದ್ದೆ, ನಂಬ್ಕೋತಾನೆ ಇರಲಿಲ್ಲ ನಾನು. ನನಗದು ಕರೆಕ್ಟು ಅಂತ ಅನಿಸಿದ್ರಿಂದಾನೇ ನಂಬ್ತಾ ಇದ್ದೀನಿ. ಎಲ್ಲಿವರೆಗೂ ನಿಮ್ಮ ನಂಬಿಕೆ ಗಟ್ಟಿಯಾಗಿದೆ, ನಿಮ್ಮ ದೇವರಾಗಿ ಕಾಪಾಡುತ್ತದೆ. ನಾವು ಕಲ್ಲನ್ನೇ ದೇವರು ಅಂದವರು, ಮರವನ್ನೇ ದೇವರು ಅಂದವರು, ಹಾವಿನ ದೇವರು ಅಂದವರು, ಹಂದಿಯಲ್ಲಿ ದೇವರನ್ನು ಕಂಡವರು ನಾವು. ಪ್ರತಿಯೊಂದು ವಸ್ತುವಿನಲ್ಲಿ ದೇವರನ್ನು ಕಂಡವರು ನಾವು. ಬೇರೆದವ್ರು ನಗಲ್ವಾ ನಮ್ಮನ್ನು ನೋಡಿ, ಏನು ರೀ ಹಂದಿ ದೇವರ,
ನಾವು ವರಾಹ ಮೂರ್ತಿನ ಪೂಜೆ ಮಾಡ್ತೀವಲ್ರಿ, ನಿಮಗೆ ಹಂದಿ ಇರ್ಬೋದಪ್ಪ, ನನಗದು ಹಂದಿ ರೂಪದಲ್ಲಿ ಬಂದಂಥ ಭಗವಂತನೇ. ನಾನು ನಂಬಿದಂಥ ನಂಬಿಕೆನೇ ನನಗೆ ದೇವರಾಗಿ ಕಾಪಾಡುತ್ತದೆ. ಅಪ್ಪ ಕರೀತಾನೆ ಮಗನ, ನಿಂದೇನೋ ಪ್ರಾಬ್ಲಮ್ಮು ಅಂತ. ಅಪ್ಪ ತಪ್ಪಲ್ವ ಅಮ್ಮ ಮಾಡೋದು? ಹೇಳ್ತಾನೆ, ಅಮ್ಮ ಹೆಂಗಾಗಿದ್ದಾಳೆ ನೋಡಿದ್ಯಾ ಲಾಸ್ಟ್ 8 ದಿವಸದಲ್ಲಿ ನೀನು? ಹೌದು, ಮುಖ ಕುಂದು ಹೋಗಿದೆ, ಆಕೆದು ಯಾವುದ್ರಲ್ಲ ಆಸಕ್ತಿ ಇಲ್ಲ. ಮೊದಲು ಹೆಂಗಿದ್ಲು ಆಕೆ? ಜಗತ್ತಲ್ಲಿ ಈಗ ಜನ ಒದ್ದಾಡ್ತಾ ಇದ್ದಾರೆ ಪ್ರಪಂಚದಾದ್ಯಂತ, ಹೇಗಾದ್ರೂ ಮಾಡಿ ಸಂತೋಷ ಪಡಬೇಕು, ಜೀವನದಲ್ಲಿ ಆನಂದ ಪಡ್ಕೊಳ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಸಂತೋಷ ಪಡಬೇಕು ಒದ್ದಾಡ್ತಾರೆ, ಸಿಗಲ್ಲ, ಏನೇನು ಒದ್ದಾಡ್ತಾರೆ. ರೆಸಾರ್ಟಿಗೆ ಹೋಗ್ತಾರೆ, ಎಲ್ಲೋ ಹೋಗ್ತಾರೆ ಸಂತೋಷ ಸಿಗಲಿ ಅಂತ. ಈಗ ಫೋಟೋದಲ್ಲಿ ಸಿಗೋದಿದ್ರೆ ನೀನು ಯಾಕೆ ತಪ್ಪಿಸ್ತೀಯೋ? ನಿನಗೆ ಬೇಡ ಅಲ್ಲ, ಬಿಟ್ಬಿಡು. ಆಕೆಗೆ ಅದ್ರಲ್ಲಿ ಸಂತೋಷ ಸಿಗ್ತಿದ್ರೆ, ಸಮಾಧಾನ ಸಿಗ್ತಿದ್ರೆ ಸಿಗಲಿ ಬಿಡು. ಬೇರೆ ಬೇರೆ ದಾರಿ ಹುಡ್ಕೊಂಡಿದ್ದಾರೆ ಜನ ತಮ್ಮ ನಂಬಿಕೆಗೋಸ್ಕರ. ಆಕೆಗೆ ಆ ನಂಬಿಕೆ ಸಂತೋಷ ಇರಲಿ ಬಿಡು ಅಂತಾನೆ. ಅಲ್ಲಪ್ಪ ತಪ್ಪಲ್ವಾ ಇದು ಅಂತ ಮಗ ಕೇಳ್ತಾನೆ. ಈ ಪವಾಡ ಯಾಕೆ ಬೇಕು? ಅಪ್ಪ ಹೇಳ್ತಾನೆ, ಪವಾಡಗಳು ಯಾವತ್ತಿದ್ರೂ ಇದ್ದದ್ದೇ, ಇವತ್ತಲ್ಲ. ಹಿಂದೆ ರಾಮ ಮಾಡಿದ್ದು, ಸಮುದ್ರ ದಾರಿ ಬಿಡೋಲ್ಲ ಅಂದಾಗ ಬಾಣ ಬಿಡ್ತೀನಿ, ಸಮುದ್ರ ಒಣಗಿಸ್ಬಿಡ್ತೇನೆ ಅಂತಂದ. ಹೆದರ್ಕೊಂಡು ಸಮುದ್ರ ರಾಜ ಬಂದಿಲ್ಲಪ್ಪ, ನೀ ಬ್ರಿಡ್ಜ್ ಕಟ್ಕೋ ಅಂತ ಹೇಳ್ದ. ಪವಾಡ ಅನ್ಸಲ್ವಾ? ಸಮುದ್ರ ಬ್ರಿಡ್ಜ್ ಕಟ್ಕೊಂಡು ಹೋಗೋದು ಆಗಿನ ಕಾಲಕ್ಕೆ ಪವಾಡ ಅಲ್ವಾ ಅದು? ಆಮೇಲೆ ನೀವು ನೋಡಿದ್ದೀರಿ, ಆ ರಾವಣ ಬರ್ತಾನೆ ಸಿಂಹ ಇದ್ರ ಮೇಲೆ ಕೂತ್ಕೊಂಡು, ರಥದ ಮೇಲೆ ಕೂತ್ಕೊಂಡು ನೆಲದ ಮೇಲೆ ನಿಂತು ರಾಮ ಯುದ್ಧ ಮಾಡ್ತಿರ್ತಾನೆ. ಇವನ ಹಿಂದೆ ಬರೀ ಕಪಿಗಳು, ಅವನ ಹಿಂದೆ ಮಹಾಶತ್ರುಗಳು ಸೈನಿಕರಿದ್ದಾರೆ, ಅದರ ಕೊನೆ ಗೆಲ್ಲೋದು ರಾಮನೇ. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಇದಂದಾಗ ನಮ್ಮ ನಂಬಿಕೆ ಏನು ಬರುತ್ತೆ ಅಂತಂದರೆ, ಶ್ರದ್ಧೆ ಇದೆ ರಾಮನ ಮೇಲೆ ಅಂತ ಬರುತ್ತೆ. ಕೃಷ್ಣ ಪವಾಡ ಮಾಡಲಿಲ್ವಾ? ಗೋವರ್ಧನ ಗಿರಿಧಾರಿ ಅಂತ ಹೇಳ್ತೀವಿ, ಎಡಗೈಯಿಂದ ಬೆರಳನ್ನ ಬೆಟ್ಟ ಎತ್ತಿಬಿಟ್ಟ ಅಂತ. ಆಗತ್ತಾ ಅದು? ಅವನು ಬೆಟ್ಟ ಎತ್ತಿದ್ದ, ಲೋಟ ಎತ್ತಿದ್ದ. ನನಗೆ ಕೃಷ್ಣ ಶಕ್ತಿವಂತ ಅಂತ ನಂಬಿಕೆ ಬಂದರೆ ಸಾಕು. ಆ ಕೃಷ್ಣನ ನಂಬಿಕೆ ಬರಬೇಕು. ಹೀಗೆ ನಂಬಿಕೆ ಬಂತಲ್ಲ, ಅದಕ್ಕೆ ಹೇಳ್ತಾರೆ, ಯಾವ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಕಣ್ಣಿಗೆ ಕಾಣೋದು ಇಲ್ಲ ಅಂತ ಹೇಳುತ್ತೆ. ಅವ್ರು ಹೇಳಿದರು, ಈ ನಮ್ಮ ನೋಡಿ ಕೈಯಲ್ಲಿ ಇಲ್ಲೊಂದೇನೋ ಕೈ ಬೆರಳು ಮುರಿದು ಹೋಗಿದೆ, ಕಣ್ಣಿಗೆ ಕಾಣಿಸಲ್ಲ ನನಗೆ, ಆದರೆ ಎಕ್ಸ್ರೇ ಮಷೀನಲ್ಲಿ ಹಾಕಿದಾಗ ಕ್ಲಿಯರ್ ಕಾಣುತ್ತೆ. ಅಂದರೆ ನನ್ನ ಕಣ್ಣೇ ಅಲ್ಟಿಮೇಟ್ ಅಲ್ಲ, ನನ್ನ ಕಣ್ಣಿಗಿಂತ ತೀಕ್ಷ್ಣವಾದದ್ದು ಇನ್ಯಾವುದೋ ಒಂದು ಶಕ್ತಿ ಇದೆ. ಈ ಗೋಡೆ ಆಚೆಗೇನಿದೆ? ಏನು ಕಾಣಿಸ್ತಾ ಇಲ್ಲ ನನಗೆ. ಕಾಣಿಸಲ್ಲ ಅಂದರೆ ಇಲ್ಲ ಅನ್ಬೇಡ, ನಿನಗೆ ಕಾಣಿಸಲ್ಲ ಅಂತ ಒಪ್ಕೋ. ಕಾಣಿಸುವಂಥವ್ರು ಕೆಲವರು ಇದ್ದಾರೆ, ನೋಡುವಂಥವ್ರು ಸಾಧನೆ ಮಾಡಿದವರು ಕೆಲವರು ಇದ್ದಾರೆ. ಆದ್ದರಿಂದ ಅದನ್ನು ಬಿಟ್ಬಿಡು, ತಲೆ ಕೆಡಿಸ್ಕೋಬೇಡ ನೀನು. ಯಾಕೆ ನಾಯಕರಾದವರು ಅಂತ ಪವಾಡಗಳನ್ನು ಮಾಡಬೇಕಾಯ್ತು ಅಂತ ಹೇಳ್ತಾರೆ ಅಂದರೆ, ತನ್ನ ಜೊತೆಗಿರುವಂಥವ್ರ ನಂಬಿಕೆ ತನ್ನ ಮೇಲೆ ಕೂತ್ಕೋಬೇಕು. ಈಗ ಧರ್ಮ ರಕ್ಷಣೆಗೋಸ್ಕರ ಒಬ್ಬ ನಾಯಕ ಆಗಿ ಮುಂದೆ ಹೋಗ್ತಾನೆ. ಅವನ ಹಿಂದೆ ಜನ ಇಲ್ಲದೆ ಹೋದರೆ ಏನು ಮಾಡ್ತಾನೆ ಅವನು? ಜನ ನಂಬಿಕೊಳ್ಳೋದು ಯಾವಾಗ ಗೊತ್ತಾ? ನಾಯಕನಾದವನಿಗೆ ತನ್ನಕ್ಕಿಂತ ಹೆಚ್ಚಿನ ಗುಣಗಳಿದ್ದರೆ ಮಾತ್ರ ನಾಯಕ ಅಂತ ಒಪ್ಕೋಬೇಕು ಅವನ, ಅಲ್ವಾ? ಅವನು ಮಾತಾಡೋಕ್ಕೆ ಬರಲ್ಲ, ಅದೆಂಥ ಭಾಷಣಕಾರ್ಯ ಅವನು ಆಗೋಕ್ಕೆ ಸಾಧ್ಯ ಇಲ್ಲ ನಾಯಕ. ದೈಹಿಕವಾಗಿ ಆದರೂ ಇರಬೇಕು, ಜ್ಞಾನದಿಂದ ಆದರೂ ಇರಬೇಕು, ಯಾವುದಾದ್ರೂ ಒಂದು ರೀತಿ ದೊಡ್ಡವನಾಗಿರಬೇಕು ಅವನು ದೊಡ್ಡವನಾಗದೆ ಹೋದರೆ ನಾಯಕ ಅಂತ ಒಪ್ಕೊಳ್ಳಲ್ಲ. ತನ್ನ ನಾಯಕತ್ವವನ್ನು ಸ್ಥಿರ ಮಾಡೋದಕ್ಕೆ ಅವನಿಗೆ 1+ ಕ್ವಾಲಿಟಿ ಇರಬೇಕು. ಆ ಕ್ವಾಲಿಟಿ ಇಲ್ಲದೆ ಹೋದರೆ ನಾಯಕ ಆಗೋಲ್ಲ. ಅದಕ್ಕೋಸ್ಕರ ರಾಮ ಆಗಲಿ, ಕೃಷ್ಣ ಆಗಲಿ, ಯಾರೇ ಆಗಲಿ ತಮ್ಮ ಅಭೂತಪೂರ್ವವಾದಂಥ ಶಕ್ತಿಯನ್ನು ತೋರ್ಸೋಕೆ ಪ್ರಯತ್ನ ಮಾಡಿದಾಗ ಜನರಲ್ಲಿ ನಂಬಿಕೆ ಬಂತು. ಅವನು ಎಂಥ ಶಕ್ತಿ ಇದೆ ಗೊತ್ತೇನೋ? ಈಗ ನಾವು ನೋಡಿದ್ವಿ, ದೇಶದಲ್ಲಿ ಬೇಕಷ್ಟು ನೋಡಿದ್ವಿ. ಏನು ಮಾತಾಡ್ತಾರೆ ಸರ್ ಅವರು? ಅಮೇರಿಕಾದಲ್ಲಿ ಅಮೇರಿಕನ್ ಪ್ರೆಸಿಡೆಂಟ್ ಪರಿಚಯ ಮಾಡ್ತಾರೆ, ವಿಚಿತ್ರ ಅಲ್ವಾ? ನಮ್ಮ ಮನೆಗೆ ಬಂದು ಇವರೇ ಗುರುರಾಜ್ ಕರ್ಜಿಗೆ ಅಂತ ಹೆಂಗಿರ್ತದೆ? ಹಾಗೆ ಅದು. ಅಮೇರಿಕಕ್ಕೆ ಹೋಗಿ ಅವನ ಕೈ ಎತ್ತಿರೋದು ಇವನೇ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಹೇಳೋದು ಯಾರು ಮಾಡಿದ್ರ ಹಿಂದೆ? ನಾ ಯಾಕೆ ಹೇಳ್ತೀನಿ ಅಂದರೆ, ಅದೊಂದು ಶಕ್ತಿ ಬೇಕ್ರಿ, ಧೈರ್ಯ ಬೇಕ್ರಿ ಮಾಡೋದಕ್ಕೆ. ಅಮೇರಿಕನ್ ದೂರ ಕೈ ಕಟ್ಕೊಂಡು ಅಮೇರಿಕನ್ ಪ್ರೆಸಿಡೆಂಟ್ ಅನ್ನೋಕ್ಕಾಗತ್ತಾ? ಇದು ಯಾರೂ ಮಾಡಿದ್ದಿಲ್ಲ. ಅದಕ್ಕೆ ನಮಗೆ ಅನಿಸುತ್ತೆ, ಸಾಲಿಡ್ ಇದ್ದಾರೆ ಇವರು ಅಂತ ಅನ್ನಲ್ವ ನಾವು? ಅಂದರೆ ನಾಯಕರಾದವರಿಗೆ ಹಿಂದೆ ಯಾರೂ ಪ್ರದರ್ಶನ ಮಾಡದಂಥ ಒಂದು ಶಕ್ತಿ ತೋರಿಸ್ಬೇಕಾಗತ್ತೆ ಜಗತ್ತಿಗೆ. ಅದನ್ನು ಮಾಡೋದಕ್ಕೆ ಇವರು ಸಣ್ಣ ಸಣ್ಣ ಪವಾಡಗಳು ಅಂತ ಅರ್ಥ. ಈ ಸೈನ್ಸಲ್ಲೇ ಪವಾಡ ಆಗುತ್ತೆ. ನಾವೇ ನೋಡಿದ್ದೀವಿ. ನಾನು ಕೆಮಿಸ್ಟ್ರಿ ಸ್ಟೂಡೆಂಟ್, ಹುಡುಗರು ಅಂದ್ಬಿಡ್ತಾರೆ. ನೀರಿನಂಥ ಲಿಕ್ವಿಡ್ ತೊಗೊಳ್ಳೋದು, ಬೀಕರ್ದಲ್ಲಿ ತೊಗೊಳ್ಳೋದು, ನೀರಿನಂಗೆ ಇರುತ್ತೆ. ಅದಕ್ಕೊಂದು ಹನಿ ಇನ್ನೊಂದು ನೀರಿಲ್ಲದ ಬಣ್ಣ ಇಲ್ಲದಂಥ ಒಂದು ವಸ್ತು ಹಾಕಿದಾಗ ತಣ್ಣ ಕೆಂಪಗಾಗ್ಬಿಡುತ್ತೆ. ಇಂಡಿಕೇಟರ್ ಅದು, ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಂಡು ಒಂದು ಡ್ರಾಪ್ ಇಂಡಿಕೇಟರ್ ಹಾಕಿದರೆ ಪಿಂಕ್ ಆಗಿಬಿಡುತ್ತೆ. ಹುಡುಗರು ಹೆಂಗೆ ಸರ್ ಅದು? ಇದಕ್ಕೂ ಬಣ್ಣ ಇಲ್ಲ, ಅದಕ್ಕೂ ಬಣ್ಣ ಇಲ್ಲ, ಕೆಂಪು ಹೆಂಗಾಯಿತು? ಅದು ಯಾಕಂದ್ರೆ ನಾನು ಕೆಮಿಸ್ಟ್ರಿ ಓದೋನಿಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ಅವ್ರ ಮಟ್ಟಿಗೆ ಅದು ಪವಾಡನೇ ಅಲ್ವಾ? ಅವ್ರ ಮಟ್ಟಿಗೆ ಪವಾಡ ಹೆಂಗಾಯ್ತದು? ಅದ್ಭುತ ಅಲ್ವಾ? ಈಗ ಬೆಳಗ್ಗೆ ಒಂದು ಇದು ಬರ್ತದೆ ಸಂಡೇ ದಿವಸ, ಆ ಮ್ಯಾಜಿಕ್ ಅಂತ ಡಾಮಿನೋ ಅಂತ ಡೈನಮೋ ಅಂತ ಮ್ಯಾಜಿಷಿಯನ್ ಬರ್ತಾನೆ. ಅವ್ನು ಹೆಂಗೆ ಮಾಡ್ತಾನೆ ಪವಾಡಗಳನ್ನ? ಅದ್ಭುತ ಮಾಡ್ತಾನಪ್ಪ, ಕಲ್ಪನೆನೇ ಇಲ್ಲರಿ. ಇದು ಬೆಳಗ್ಗೆ ನೋಡಿದೆ ನಾನು. ಅದ್ಯಾವುದು ಪೋಲೋ ಅಂತ ಬರ್ತದಲ್ಲ ಗುಳಿಗೆ,
ಬಾಯಲ್ಲಿ ಹಾಕ್ಕೋತಾನೆ, ಒಂದು ಸ್ಪ್ರಿಂಗ್ದಂಥ ದಾರ ಇಟ್ಕೊಂಡು ಕುತ್ತಿಗೆ ಹೆಂಗೆ ಮಾಡ್ಕೋತಾನೆ, ಚರ್ಮದೊಳಗೆ ಹೋಗ್ಬಿಡುತ್ತೆ ಅದು. ಏನಪ್ಪ ಹೊರಗೆ ಹೋಯ್ತಲ್ಲ ಅದು ಚರ್ಮದೊಳಗೆ, ಏನು ಹಣೆ ಬರ ಅಂತ ಹಿಂಗೆ ಮಾಡಿ ಜೋರಾಗಿ ಎಳ್ಕೊತಾನೆ, ಆ ತಂತಿ ಒಳಗಡೆ ಪೋಲೋ ಬಂದಿದೆ. ಅವನಿಗೆ ಗೊತ್ತದು ಹೆಂಗೆ ಮಾಡಿದ್ದೀನಿ ಅಂತ ಅವನಿಗೆ ಗೊತ್ತದು, ನಮ್ಗೆ ಹೇಳಲ್ಲ ಅವನು. ಬೇಸಿಕಲಿ ಅದು ಸೈನ್ಸ್, ಅವ್ನು ಮಾಡಿದ್ದು ಕಣ್ಕಟ್ಟು ಅಂತೀವಿ, ಅದೇನು ಮಾಡ್ಕೊಳ್ಳಿ. ಅದು ನನಗೆ ಪವಾಡನೇ ತಾನೇ ಅದು. ಅಂದರೆ ನನಗೆ ಅರ್ಥವಾಗದ್ದು ಇನ್ನೊಬ್ಬರಿಗೆ ಅರ್ಥ ಆಗಿದ್ದರೆ ಅವ್ರು ನಾಯಕರಾಗ್ತಾರೆ, ಪವಾಡ ಮಾಡಿದವರು ಅಂತ ಅನಿಸುತ್ತೆ. ನಾವು ಕಾಲೇಜಲ್ಲಿ ಮಾಡ್ತಾಯಿದ್ವಿ, ನಮ್ಮ ಕೆಮಿಸ್ಟ್ರಿ ಕಲಿಸಿದ ಮೇಸ್ಟ್ರಿಗೆ ಮಾಡಿದ್ದು ನಾವು. ಈ ಅಮೋನಿಯಾ ಅಂತ ಒಂದು ದ್ರವ ಇದೆ, ಅದರೊಳಗೆ ಅಯೋಡಿನ್ನೆಲ್ಲ ಕಣಗಳನ್ನು ಹಾಕಿ ಚೆನ್ನಾಗಿ ಉಜ್ಜಬೇಕು. ಮಾರಲ್ ಪೆಸಲಲ್ಲಿ ಹಾಕಿ ಉಜ್ಜಿದ್ರೆ ಅದೊಂಥರ ಗಟ್ಟಿ ದ್ರವ ಆಗಿಬಿಡ್ತದೆ. ಅದನ್ನು ಒಯ್ದು ನೆಲದ ಮೇಲೆ ಹಾಕ್ಬಿಡೋದು, ಅಲ್ಲಲ್ಲೇ ಚೆಲ್ಲಿಬಿಡೋದು. 5 ನಿಮಿಷಕ್ಕೆ ಒಣಗಿಬಿಡ್ತದೆ ಅದು. ಅದ್ರ ಗುಣ ಏನು ಅಂದರೆ ಅದ್ರ ಮೇಲೆ ಕಾಲಿಟ್ರೆ ಫಟ್ ಅಂತ ಹಾರುತ್ತೆ ಅದು. ನಾವು ಪ್ರಾಕ್ಟಿಕಲಲ್ಲಿ ಕಲ್ತದ್ದು, ಮೇಸ್ಟ್ರು ಕಲಿಸಿದ್ದು, ತೋರಿಸ್ಬೇಕಲ್ಲ ಮೇಸ್ಟ್ರಿಗೆ ನಾವು ಕಲ್ತಿದ್ದೀವಿ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ಅದನ್ನು ಅಮೋನಿಯಾ ಅಯೋಡಿನ್ ಎರಡೂ ಹಾಕಿ ಚೆನ್ನಾಗಿ ಅರೆದ್ಬಿಟ್ಟು ಆ ದ್ರವ ಇದು ಮೇಸ್ಟ್ರ್ ಕ್ಲಾಸ್ ಇರ್ತದಲ್ಲ ಪ್ಲ್ಯಾಟ್ಫಾರ್ಮ್ ಮೇಲೆ ಬಂದು ಪಾಠ ಮಾಡಬೇಕಲ್ಲ, ಅಲ್ಲೆಲ್ಲ ಹಾಕ್ಬಿಟ್ಟಿದ್ವಿ. ಅವ್ರು ಸ್ಟೈಲಿಶಾಗಿ ಸೂಟ್ ಹಾಕ್ಕೊಂಡ್ಬಂದು ಮೆಟ್ಲು ಹತ್ತಿ ಕಾಲಿಡ್ತಾಗ ಟಪ್ ಅಂತೀವಿ. ಅವ್ರು ಹಾರಿಬಿದ್ರು ಪಾಪ. 3-4 ಎಲ್ಲಿ ಕಾಲಿಟ್ಟರು ಪಟ ಅಂತ ಇದೆ. ಅವ್ರು ಬುದ್ಧಿವಂತರು, ಜೀನಿಯಸ್ ನಮ್ಮ ಮೇಸ್ಟ್ರವರು. ದಿಸ್ ಈಸ್ ವಾಟ್ ಐ ಟಾಟ್ ಯು ಲಾಸ್ಟ್ ಅವರ್ ಅಂದರು. ಇದನ್ನೇ ಕಲಿಸಿದ್ದೆ ನಾನು ನಿಮಗೆ ಅಂತ. ಅಂದರೆ ಗೊತ್ತಿಲ್ಲದೆ ಹೊರಗೆ ಏನೂ ಇಲ್ಲ, ಪಟ ಹೆಂಗಂತದದು ಪವಾಡ. ನನಗೆ ಈ ಪವಾಡಗಳು ಅಂದರೆ ನಮ್ಮ ಕಲ್ಪನೆಯನ್ನು ಮೀರಿ ಆದಂಥ ಸಾಧನೆಗಳು ಅಂತ ನಾನು ಇಟ್ಕೊಂಡದ್ದು. ಆ ಸಾಧನೆ ಅವ್ರು ಹೆಂಗೆ ಮಾಡಿದವ್ರು ಗೊತ್ತಿರುತ್ತೆ. ಅದು ಅವನು ಜಾದೂಗಾರಗಾಗಲಿ ವಿಜ್ಞಾನಿಗಾಗಲಿ ಅದು ಹೆಂಗೆ ಮಾಡಬೇಕು ಅಂತ ಗೊತ್ತಿರುತ್ತೆ. ಗೊತ್ತಿಲ್ಲದವರಿಗೆ ಗೊತ್ತಿದ್ದ ವಿಷಯ ಒಂದು ಪವಾಡ ಥರ ಅನಿಸುತ್ತೆ. ಆದ್ದರಿಂದ ಇವ್ರು ಹಿರಿಯರು ಮಾಡಿದ್ದನ್ನು ನಾನು ಪ್ರಶ್ನೆ ಮಾಡೋದು ಯಾಕೆ ಅಂದರೆ ಅದಕ್ಕೆ ಹೇಳ್ತಿದ್ದೆ. ಅಂದರೆ ಮೂಢನಂಬಿಕೆಗಳು ತೆಗೆದು ಹಾಕಬೇಕು ಅಂತಲ್ಲ. ಆ ಕೊನೆ ಕತೆ ಬರುತ್ತೆ, ಹುಡುಗ ಕೇಳ್ತಾನೆ, ಹಂಗಾರೆ ಅಮ್ಮನ ಹಾಗೆ ಬಿಟ್ಬಿಡ್ಬೇಕೇನಪ್ಪ ನಾನು, ತಪ್ಪು ಅಂತ ಗೊತ್ತಿದ್ರು ಸಪೋರ್ಟ್ ಮಾಡ್ಬೇಕಾ ನಾನು ಅಂತಾನೆ. ಆಗ ಅಪ್ಪ ಮಗನ ಕರೆದು ಹೇಳ್ತಾನೆ, ಅಲ್ಲಿ ನೋಡು ದೊಡ್ಡ ಆಲದ ಮರ ಕಾಣುತ್ತಾ ದೂರ ಅಂತ. ಕಾಣುತ್ತಲ್ಲ ದೊಡ್ಡ ಆಲದ ಮರ, 500 ವರ್ಷದಿಂದ ಇದೆಯಪ್ಪ ಅದು. ಇದ್ರೆ ಏನಾಯಿತು, ತನ್ನ ಹತ್ತಿರ ಹೋಗಿ ನೋಡಿ ನೀನು, ಹುಳ ಹಿಡಿದ್ಬಿಟ್ಟಿದೆ, ಗೆದ್ದು ಹತ್ಕೊಂಡಿದೆ, ಅದು ತಾನಾಗಿ ಬಿದ್ದು ಹೋಗುತ್ತೆ. ನೀ ಕೊಡ್ಲಿ ತೊಗೊಂಡು ಹೊಡಿಯೋಕೆ ಹೋದ್ರೆ ಮೈ ಮೇಲೆ ಬೀಳುತ್ತೆ. ಇವೆಲ್ಲ ಬದಲಾವಣೆಗಳಿದ್ದಾವಲ್ಲ, ಮೂಢನಂಬಿಕೆಗಳು ಅಂತ ಏನು ಕರಿತೀನಿ ನೀನು, ಮೂಢ ಅಂತ ಕರಿತೀಯಲ್ಲ, ಸಾಮಾಜಿಕವಾಗಿ ತಾನೇ ಬಿದ್ದು ಹೋಗ್ತಾವು. ನೀ ಕೆಡೋಕೆ ಹೋಗ್ಬೇಡ. ನಿಮ್ಗೆ ಗೊತ್ತಿರಬೇಕು, ಯಾವುದೋ ಒಂದು ಆದದ್ರ ಬಗ್ಗೆ ಚರ್ಚೆ ಆದಾಗ ಜಾಸ್ತಿ ಪ್ರಚಾರ ಆಗುತ್ತೆ ಅದು. ಈಗ ತಾವಾಗಿ ಹೋಗಿಲ್ವಾ, ಎಷ್ಟೊಂದು ನಂಬಿಕೆಗಳು ನಾವು ಸಣ್ಣವರಿದ್ದಾಗಿದ್ದು ಈಗಿಲ್ಲ. ಇದು ಸಾಮಾಜಿಕ ಬದಲಾವಣೆಗಳಲ್ಲಿ ಯಾವುದು ಗಟ್ಟಿ ಅಲ್ಲವೋ ಅದು ಕೊಚ್ಕೊಂಡು ಹೋಗ್ಬಿಡ್ತದೆ, ಗಟ್ಟಿ ಇರೋ ನಂಬಿಕೆ ಮಾತ್ರ ಉಳ್ಕೊಳ್ಳುತ್ತೆ. ಅದರಿಂದ ಈ ಪವಾಡಗಳ ಬಗ್ಗೆ ನಾವು ಬಹಳ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ ಅನಿಸ್ತು ನನಗೆ. ಯಾಕಂದರೆ ಎಷ್ಟೋ ಕಡೆ ನಾನು ಭಾಳ ಪ್ರಶ್ನೆ ಕೇಳ್ತಾರೆ, ತಪ್ಪಲ್ವಾ ಇದು ಅಂತ. ನನ್ನ ಪ್ರಕಾರ ಪವಾಡ ಅಂದರೆ ನನಗೆ ಅರ್ಥವಾಗದ್ದು ಇನ್ನೊಬ್ಬರಿಗೆ ಅರ್ಥ ಆಗಿದೆ, ನನಗೆ ಯಾವ ವಿಧಾನ ಗೊತ್ತಿಲ್ಲದ ವಿಧಾನ ಅವ್ರಿಗೆ ಗೊತ್ತಿದೆ, ಅದೇನು ದೊಡ್ಡವರು ಆಗಿಬಿಡ್ತಾರೆ ಅವರು. ಈಗ ನಾನು ನೋಡಿದ್ದೀನಿ, ನಮ್ಮ ಹುಡುಗಿ ಒಬ್ಬಳು ಸ್ಟೂಡೆಂಟ್ ಒಬ್ಬಳು, ಆಕೆ ಗುರುಕುಲಕ್ಕೆ ಹೋಗಿ ಕಲ್ಕೊಂಬಂದ್ಲು. 10,000 ಶ್ಲೋಕ ಋಗ್ವೇದ ಬಾಯಿಂದ ಹೇಳ್ತಾಳೆ, ಪಟ ಹೇಳ್ತಾಳೆ. ಕಂಪ್ಲೀಟ್ ಋಗ್ವೇದ ಬಾಯಿಂದ ಹೇಳ್ತಾಳೆ, ಎಷ್ಟು ವೇದಗಳನ್ನು ಬಾಯಲ್ಲಿ ಹೇಳ್ತಾಳೆ. ಅದು ನಮಗೆ ಪವಾಡ ಅನಿಸಲ್ವಾ? ನಮ್ಮ ತಿರ್ಗಾ ಮುರುಗ 4 ಸೆಂಟೆನ್ಸ್ ನೆನಪಿರೋಲ್ಲ. ಅದು ಎಲ್ಲಿ ನೆನಪಿಟ್ಲಾಕೆ? ಅದು ಯಾವಾಗ ಅದರಲ್ಲಿ ಸ್ಥಿರವಾದ ನಂಬಿಕೆ ಇದೆ, ಅದು ಕಲಿಬೇಕು ಅಂತ ಗಟ್ಟಿಯಾಗಿ ಕೂತ್ಕೊಂಡಾಗ ಅದೆಲ್ಲೂ ಕಲ್ತಲು ಬಾಯಿಗೆ ಉಳ್ಕೊಂಡ್ಬಿಡ್ತು. ಅದು ನಮಗೆ ಪವಾಡ ಅನಿಸುತ್ತೆ. ಮಾನ್ಯ ಪುಟ್ಟ ಹುಡುಗಿ 6-7 ವರ್ಷ ಹುಡುಗಿ, ಈ ಏನಂತಾರೆ ಅದಕ್ಕೆ ವೀಲ್ ಹಾಕ್ಕೊಂಡು ಹೋಗ್ತಾರಲ್ಲ ಕಾಲಲ್ಲಿ, ಸ್ಕೇಟಿಂಗ್ ಎಕ್ಸ್ಪರ್ಟ್ ಆಗಿ 2 ಸಣ್ಣ ಕಂಬ ಇಟ್ಟಿದ್ರು, 6 ಇಂಚಿನ ಕಂಬ ಇಟ್ಟು ಅದ್ರ ಮೇಲೆ ಒಂದು ಪಟ್ಟಿ ಇಟ್ಟಿದ್ದಾರೆ, 6 ಇಂಚ್ ಇರೋದು. ಅದು 6-7 ವರ್ಷದ ಹುಡುಗಿ ಹೀಗೆ ಸರ್ರ ಅಂತ ಬಂದು ಬಂದಾಗ 2 ಕಾಲು ಪೂರ್ತಿ ಅಗಲ ಮಾಡಿ 180 ಡಿಗ್ರಿ ಕಾಲು ಅಗಲ ಆಗುತ್ತೆ. ಅದು ಬಕ್ಕೊಂಡು 6 ಇಂಚಿನ ಕೆಳಗೆ ಹೋಗ್ತದೆ. ಇದು ಪ್ರಾಕ್ಟೀಸ್ ಮಾಡಿದ್ರೆ ಬರುವಂಥದ್ದು ಅಲ್ವಾ? ಪ್ರಾಕ್ಟೀಸ್ ಮಾಡಿದ್ರೆ ಬರುವಂಥದ್ದು. ಆಕೆ ಪ್ರಾಕ್ಟೀಸ್ ಮಾಡಿದ್ದಾಳೆ, ಮಾಡದೇ ಇದ್ದಂಥ ನಮ್ಮವರಿಗೆ ಅದೊಂದು ಪವಾಡ ಅನಿಸ್ಬಿಡುತ್ತೆ. ಏನು ರೀ 6 ಇಂಚಿನ ಕೆಳಗೆ ಹೋಗ್ತಾಳೆ ಆಕೆ ಅಂದರೆ. ಈ ನಾಯಕರು ಯಾಕೆ ಹೇಳ್ತೀನಿ ಅಂದರೆ ಅವರು ಕೂಡ ಸಾಧನೆ ಮಾಡಿದವರು, ಸಾಧನೆ ಮಾಡದೆ ಈ ಹೆಚ್ಚಿನ ಗಳಿಕೆ ಸಾಧ್ಯ ಇಲ್ಲ ಅಂತ.